ನಾವು ಹೋಗ್ತಿರೋ ಟ್ರೈನ್ ಬಂತು. ನಮ್ಮ ಹುಡುಗರು ಎಲ್ಲಪ್ಪ ಅವರೇ ಸೀಟ್ ಹಿಡ್ದವ್ರ. ಲಾಸ್ಟ್ ಬೆಂಚ್ ಬಾಯ್ಸ್. ಏನ್ ಎಣ್ಣೆನ ಕುಡಿತಿದೀವಿ? ಟೀತನ? ಓ ಟೀತನ. ಸಿವಿಲ್ ಸೆನ್ಸ್ ಇದೆಯಾ? ಏನೋ ಎಣ್ಣೆ ಸಿಗರೇಟ್ ಹೊಡಿತಿದೀನಿ ಅಂದ್ರೆ ಸಿವಿಲ್ ಸೆನ್ಸ್ ಇಲ್ಲ ಅನ್ಬೋದು. ಅಭ್ಯಾಸನೂ ಏನ್ ಮಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಲೀನ್ ಇದೆ. ನಾವು ಟೀಚಲ್ಲಿ ಗಲೀಜ್ ಮಾಡಕ್ಕೆ ಬರೀ ಡೈಲಾಗು. ಅಲ್ಲ, ನೀವ್ ಮಾಡೋ ಕೆಲಸ ತಪ್ಪಲ್ಲ, ಬೇರೆಯವ್ರು ಮಾಡಿದ್ರೆ ಬೈತೀರಾ. ಯಾರಿಗೂ ನಾವು ಟೀ ಕುಡಿಯೋರ್ಗೆಲ್ಲ ಬೈದಿಲ್ಲ. ಅದು ಏನ್ ಡಿಸ್ಟರ್ಬ್ ಆಗ ನೋಡಲ್ಲ, ಅವ್ನು ಕುಡಿತಾನೆ. ಏನಾದ್ರು ಡಿಸ್ಟರ್ಬ್ ಆಗ್ತಿದೆ ನನಗೆ. ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ. ಹಿಡ್ಕೋ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳ. ಆಫ್ ಮಾಡಿದ್ರೆ ರೆಕಾರ್ಡ್ ಆಗಿ. ಸರಿ ಟ್ರೈನ್ ಹೋದ್ಮೇಲೆ ರೆಕಾರ್ಡ್ ಮಾಡೋಣ. ಟೀ ನಂದು ಕಾಯ್ತಿದೆ. ಬೈ. ಆಡಿದೀನಿ, ನನಗೆ ಗೊತ್ತು. ಫಸ್ಟ್ ಪಾಠಗಳು ಅರ್ಧವರೆಗೂ ಆಡಿದೆ, ಚಿಂದಿಯಾಗಿತ್ತು, ಖುಷಿಯಿಂದ ಆಮೇಲೆ ತೋರ್ಸು ಹೇಳ್ತೀನಿ ನೋಡು. ಫಸ್ಟ್ ಪಾರ್ಟ್ ಆಡಿದ್ದೀನಪ್ಪ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಗಾಡ್ ಆಫ್ ವಾರ್ ರಾಗ್ನರಾಕ್. ಫಸ್ಟ್ ಪಾರ್ಟ್ ನಿನಗೆ ಕಂಪ್ಲೀಟ್ಲಿ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇರಿಟೇಷನ್ ಆಗಿಲ್ಲ? ಇರಿಟೇಷನ್ ಅಲ್ಲ, ಒಂದೊಂದ್ ಕಡೆ ಒಂದೊಂದ್ ಮಿಷನ್ಸ್ ಬೋರ್ ಅನ್ಸ್ಬೋದು. ಏನೋ ಎನಿಮೀಸ್ ರಿಪೀಟ್ ಮಾಡ್ತಿದ್ರು, ನಿನಗೇನು ಕೊಟ್ಟಿಲ್ಲ, ಬರೀ ಎನಿಮಿ ಕಲರ್ ಮಾತ್ರ ಚೇಂಜ್ ಮಾಡಿದ್ರು. ನಿನಗೆ ಏನಂತಾರೆ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ಅವರು. ಏನೋ ಕೆಲಸ ಮಾಡಿದ್ರೆ ಸುಮ್ನೆ ಒಂದೇ ನಿಮಿನ ಲೂಪ್ ಮಾಡ್ತಿದ್ರು. ಒಂಚೂರು ನಿಂಗೇನು ಅನ್ಸಿಲ್ವ? ಅದೆಲ್ಲ ತಲೆನೇ ಕೆಡ್ಸ್ಕೊಂಡಿಲ್ಲ. ಸರಿ ನಾನು ಎಂಟರ್ಟೈನ್ಮೆಂಟ್ ಆಡ್ದೆ, ಎಂಟರ್ಟೈನ್ ಆಯ್ತು, ಒಳ್ಳೆ ಸ್ಟೋರಿ ಸಿಕ್ತು, ಮಜಾ ಮಾಡ. ಅದಕ್ಕಿಂತ ಮುಂಚೆ 3 ಪಾರ್ಟ್ ಇದೆ. ನಾನು ಹೇಳ್ತೇನೆ, ಅದೆಲ್ಲ ಮಾಡ್ಬೇಕು, ಅದೆಲ್ಲ ಪಾಡ್ಕಾಸ್ಟ್ ತರ. ಆಕ್ಚುಲಿ ಒಬ್ಬ ಗೇಮರ್ ನಾವಿಬ್ರು ಅಂದ್ರೆ ತುಕಾಲಿ ಸ್ಟೋರಿ ಡೈಲಾಗ್ಸ್ ಬರೀತು ನೋಡು. ಅದು ನಿನ್ ಪ್ರಕಾರ ಬೆಸ್ಟ್ ಸ್ಟೋರಿ ಅಂದ್ರೆ ರೆಡ್ ಡೆಡ್ ರಿಡೆಂಪ್ಷನ್. ರೆಡ್ ಡೆಡ್ ರಿಡೆಂಪ್ಷನ್ 2 ಎಪಿಕ್ ಸ್ಟೋರಿ. ರೆಡ್ ಡೆಡ್ ರಿಡೆಂಪ್ಷನ್ 2 ನಿನ್ ಫೋನ್, ನಿನ್ ಲ್ಯಾಪ್ಟಾಪ್ ಅಲ್ಲಿ ಸಪೋರ್ಟ್ ಆಗಿದೆ ನನ್ನ ಹತ್ರ ಇದೆ. ಸ್ಟೋರಿ ಎಪಿಕ್, ಗ್ರಾಫಿಕ್ಸ್ ಎಪಿಕ್, ಮೇನ್ ಕ್ಯಾರೆಕ್ಟರ್ ಎಪಿಕ್. ಸಿಂಪಲ್ ಗೇಮ್ ಮಾತ್ರ. ಅದು ಬಿಟ್ರೆ ಎಲ್ಡಿಎಂ ರಿಂಗೋ ಸೆಕ್ಯೂರೋ ಇದೆಲ್ಲ ಈ ವರ್ಲ್ಡ್. ಬಟ್ ಇವನು ಆಡಲ್ವಾ? ನಾನು ಬರ್ಕೊಡ್ತೀನಿ, ವಸಂತ ಆಡಲ್ವಾ ರೆಡ್ ಡೆಡ್ ರಿಡೆಂಪ್ಷನ್? ಅದು ಅಷ್ಟು ದೊಡ್ಡ ಓಪನ್ ವರ್ಲ್ಡ್. ಅದು ಮಾಸ್ಟರ್ ಪೀಸ್. ಅದು ವಾರ್ಕ್ರೆ ಗುಂಡ ಗುರು. ಇದು ಬಂದು ಎಲೆ ಬಂದು ಹಿಂಗಂತ ಗುರು, ಹಿಂಗಂತ ನಾನು ಏನಪ್ಪ ಅನ್ಕೊಂಡೆ. ವಸಂತ ಎಲೆನೂ ಬಿಡಲ್ಲ. ಇದ್ರಿಂದ ನೋಡಿ ನೇಚರ್ ಎಂಜಾಯ್ ಮಾಡ್ತಾವ. ನೇಚರ್ ಎಂಜಾಯ್ ಮಾಡ್ತಾವ ನೋಡಿ. ಕಿಟಕಿ ಹಾಕೋ ಕಿಟಕಿ ಒಳಕೋ. ಏನಿಲ್ಲ ಅಲ್ಲೇ. ಇಲ್ಲ ಕಣ, ಟೈಮ್ ಅದು ಊರಲ್ಲ ಲೈವ್ ಆಗಿ ನೋಡಿ. ಎದ್ದಿದ್ರಲ್ಲ ನೇಚರ್ ಲೈವ್ ಹಂಗಾದ್ರೆ ಓಕೆ, ಅವ್ನ ಕಾಲಿಗೆ ಕಟ್ಟುತ್ತಾ ಇದೆ. ಅಲ್ಲ ಗುರು, ಅದ್ ನಿಜವಾಗ್ಲು ಕಾಲಿಗೆ ಹಿಂಗ್ ಎಲೆ ಹಿಂಗ್ ಬಂತು ಕಣ ಫಸ್ಟ್. ಟ್ರೈನು ಸೂಪರ್ ಅಮ್ಮ, ಏನ್ ಫಾಸ್ಟ್ ಹೋಗ್ತದೆ. ಇದು ಆಕ್ಚುಲಿ ಬಿಲ್ಟ್ ಬ್ಲಾಕ್ಸ್ ಇಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಅಂತಿದ್ಯಾ? ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್. ಅದು ಕಾಂಪೌಂಡ್ ಮಾಡಿದಾರ ಹಾಲೋ ಬ್ಲಾಕ್ಸ್ ಅಲ್ಲಿ. ಕಲ್ಲು ಇದು ಹಾಲೋ ಬ್ಲಾಕ್ಸ್ ಅಲ್ಲ, ಗುಬ್ಬೆ. ಹೌದಾ? ನೋಡು ಕಲ್ಲು. ಅದೇ ಹಾಲೋ ಬ್ಲಾಕ್ಸ್ ತರ ಕಲ್ಲು ಆ ಶೇಪಲ್ಲಿ ಇರುತ್ತಲ್ಲ ಅದು. ಜಲ್ಲಿ ಕಲ್ಲು, ಸ್ಕ್ವೇರ್ ಶೇಪ್. ಯಾಕೆ ನಮ್ಮ ಪ್ರೋ ಗೇಮ್ ಸೈಲೆಂಟ್ ಆಗ್ಬಿಟ್ಟಾರೆ? ಪ್ರೋ ಗೇಮರ್ ಸೈಲೆಂಟ್ ಆಗ್ಬಿಟ್ಟಾರೆ. He's enjoying the ಡಿಬೇಟ್. ಸ್ಟಾಪ್. ನಾವು ಡಿಬೇಟೇ ಮಾಡ್ಲಿಲ್ಲ. ನಾವು ಅಂದ್ವಿ ಹೌದು, ನಾವು ಬಿಗಿನರ್ ಗೇಮರ್, ನಮ್ಗೆ ಇಷ್ಟ ಆಯ್ತು ಬಿಡು ಅಂತ. ನಾವೇನೋ ಇಲ್ಲ ಆದ್ರೂ ಕ್ರಿಟಿಸೈಸ್ ಮಾಡಿದೆ. ಸರಿ ಬರೀ ದುಡ್ಡುಗೋಸ್ಕರ ಮಾಡ್ತಾರ ಸೋನಿದವರು, ಇದ್ದವರು.
ಎಕ್ಸಾಂಪಲ್ 6,000 ಗೇಮ್ ಕೊಡ್ತೀಯ, ಹೊಸ ಗೇಮ್ಸ್ ಬರೋದೇ ಅಷ್ಟು. ನಾನು ₹1 ಕೊಡ್ಲಿಲ್ವಾ ಗೇಮ್ಗೆ? ಈಗಲ್ಲ ಮಾತಾಡೋದು. ನೀನ್ ಲೀಗಲ್ ಆಗಿ ₹6,000 ಕೊಟ್ಟು ನಿನ್ ಗೇಮ್ ಗಾಡ್ ಆಫ್ ಆಡ ಲೀಗಲ್ ಆಗಿ ಮಾತಾಡೋ ಅಂತ ಹೇಳ್ತಿರೋದು. ನೀನ್ ಆಡಿದ್ಯಾ ಅಷ್ಟೇ? ಇದೇ ನೋಡಕ್ಕಾಗಿಲ್ಲ, ಬರೀ ಕಿರಾಣಿ ಬೆಳೆದಿದೆ ಇಲ್ಲಿ. ಏನು ಗ್ರೌಂಡ್ ಅಂದ್ರಲ್ಲ, ಈ ವಿಡಿಯೋ ನೋಡಿ ಟಾಯ್ ಟ್ರೈನ್ ಬರ್ಬೇಕು ಅಂತಿದ್ರೆ ಈ ಟಾಯ್ ಟ್ರೈನ್ ಅಂತೂ ಬರಬೇಡಿ. ಊಟಿ ಟು ಕುನ್ನೂರು ಟು ಮೇಟುಪಾಳ್ಯಂ ಇದೆ. 6,000 ಕೊಡ್ತೀವಿ ಒಂದು ಗೇಮ್ಗೆ. ಅದ್ರ ಗೇಮ್ ಪ್ಲೇ 8 ಅವರ್ ಇರುತ್ತೆ. ಇಲ್ಲ ಹೊಡ್ಕೋತೀವಿ ಹೋಗ್ತಾರೆ. 8 ಅವರ್? ಯಾವ್ದು ಗಾಡ್ ಆಫ್ 8 ಅವರ? ಅಷ್ಟು ಇನ್ನೇ ಅನ್ಕೊಂಡಿದ್ಯಾ? ಕಂಟಿನ್ಯೂಸ್ ಆಗಿ ಯಾರೋ ಆಡ್ತಾರೆ. ಲೇ ನಿನ್ಗೆ ಗೊತ್ತು, ನೀನ್ ಆಡಲ್ಲ ಅನ್ನೋದು. ನಾನು ಆಡಲ್ಲ, ನನಗೆ ಬೇರೆ ಪುರ್ಸೋತಿದೆ, ಬೇರೆ ಕೆಲಸ ಇದೆ. ಕಂಟಿನ್ಯೂಸ್ ಆಗಿ God of War 8 ಅವರ 20 ಅವರ ಹತ್ತಿರ ನಡಿಯಲ್ಲಿ 20 ಅವರ ದೊಡ್ಡ ಗೇಮ್ ಮೇಬಿ. ಅದೇ ನನಗೆ ಎಷ್ಟು ದಿವಸ ಕೂತ್ಕೊಂಡು ಆಡಿದೆ ಗೊತ್ತಾ 2 ಗೇಮ್. ಅದೇ ನೀನ್ 1 ಅವರ್ ಆತರ. ಹಾ, ಡೈಲಿ ಅಷ್ಟೇ ಸ್ಪೆಂಡ್ ಮಾಡೋದು ನಾನು. ಅರ್ಧ ಗಂಟೆ 1 ಅವರ್. ಇಲ್ಲ ಗುರು, ಗಾಡ್ ಆಫ್ ವಾರ್ 4 ದಿನದ ಮುಗಿಸಿದ್ರಿ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಡೈಲಿ ಆಡ್ತಿರ್ಲಿಲ್ಲ ನಾನು, ಗ್ಯಾಪ್ ಸಿಕ್ಕಿದಾಗ ಆಡ್ತಿದ್ದೆ. ಗಾಡ್ ಆಫ್ ವಾರ್ ಯಾವ್ದು ಗೊತ್ತಾ? ಮೋಸ್ಟ್ಲಿ 1 ಮಂತ್ ಅನ್ಕೊಳ್ಳೋ, ನಾನು ಗ್ಯಾಪ್ ಎಲ್ಲ ತಗೊಂಡಿದ್ದೀನಿ. ಕಾಲ್ ಆಫ್ ಡ್ಯೂಟಿ 8 ಅವರ್ಸ್. 20 to 30 hours. ಹಾ, ಕಾಲ್ ಆಫ್ ಡ್ಯೂಟಿ 8 ಅವರ್. God of War. ಹಾ, ಒಂದು ತಿಂಗಳಲ್ಲಿ ಮುಗಿಸಿದ್ವಿ. 8 ಅವರ್ಸ್. ಗಾಡ್ ಆಫ್ ವಾರ್ ಎಷ್ಟು? God of War ಎಷ್ಟು? ನೀನ್ ಗಾಡ್ ಆಫ್ ವಾರ್ ಆಡ್ ಮಗ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಈ ಟ್ರೈನಿಂದ ಜಂಪ್ ಮಾಡ್ಬಿಡ್ತೀನಿ ಹೇಳ್ತಾನೆ. ಎಲ್ಲಿ ನೋಡಿ, Elden Ring ಚೆನ್ನಾಗಿದೆ. 4,000 ಕೊಟ್ಬಿಟ್ಟು 3 ತಿಂಗಳು ಆಡಿದ್ದೀನಿ ನಾನು. 3 ತಿಂಗಳು ಎಲ್ಡನ್ ರಿಂಗ್ ಎಲ್ಲ ಬಾಸ್ ಫೈಟ್ ಗಳು ಸಿಕ್ಕಾಗ. God of War 3 ತಿಂಗಳು ಆಡ್ಬೇಕು. ಅದೇ 4 ಅವರ್ ಇರುತ್ತೆ. 4 ಅವರ್, 4 ದಿನ ಕಣ. ದಿನಕ್ಕೆ ಎಷ್ಟು? 4 ದಿನ ಗಾಡ್ ಆಫ್ ವಾರ್ ನಾನು ಮುಗಿಸಿರೋದು. 4 ದಿನ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ 4 ದಿನ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲ್ಲ, ಒಂದ್ ಸ್ಟಾರ್ಟ್ ಮಾಡೋದ್ಮೇಲೆ ಕಂಪ್ಲೀಟ್ ಎಂಡ್ ಮಾಡಿ ಡಿಲೀಟ್ ಮಾಡ್ತೀನಿ ನಾನು. ನನ್ನ ಲ್ಯಾಪ್ಟಾಪ್ ಸ್ಪೇಸ್ ಬೇಡವಾ? ಹಾ, ಆ ಟೈಮ್ ಆಡೋರ್ಗೆ ಇಷ್ಟ ಆಯ್ತು ಅವ್ರಿಗೆ. ಗುರು ಫಸ್ಟ್ ಪಾರ್ಟು ಅರ್ಧವರೆಗೂ ಚೇಂಜ್ ಆಗಿತ್ತು. ಇನ್ನೊಂದು ಸ್ಟಾರ್ಟ್ ಮಾಡೋದ್ಮೇಲೆ ಕಂಪ್ಲೀಟ್ ಮಾಡ್ತೀನಿ. ಮಧ್ಯದಲ್ಲಿ ಬಿಡಕ್ ಹೋಗಲ್ಲ. ನೇಚರ್ ಎಂಜಾಯ್ ಮಾಡಿ ಅಂತ. ಮಧ್ಯದಲ್ಲಿ ಬಿಟ್ಟೆ ಅಂದ್ರೆ ಅದು ಅಂತ ಅಸಹ್ಯ ಗೇಮ್ ಅಂತ. ಮತ್ತೆ ರಿವರ್ಸ್ ಹೋಗ್ತಿದ್ದೆ. ಎದುರುಗಡೆ ಒಂದು ಟ್ರೈನ್ ಬರ್ತಿದ್ಯಾ? ಹೆಂಗತ್ತೆ ಫಸ್ಟ್ ಪಾರ್ಟು ತುಂಬಾ ದೊಡ್ಡ ಗೇಮ್. ನೆಕ್ಸ್ಟ್ ಲೆವೆಲ್ ಗೇಮ್. ಎಲ್ಡನ್ ರಿಂಗ್ ಬರೀ DLC-ನೇ. ಎಲ್ಡನ್ ರಿಂಗ್ ಬರೀ DLC-ನೇ. ಇಡೀ ಗಾಡ್ ಆಫ್ ವಾರ್ ಗಿಂತ ಜಾಸ್ತಿ ಗೇಮ್ ಪ್ಲೇ ಇದೆ. ಅದು 30 ಅವರ್ ಮೇಲೆನೇ ಇದೆ, 40-50 ಎಲ್ಲ ಇದೆ. ಎಲ್ಲರೂ 28 ಕವರ್ ಮಾಡಿದ್ದಾನೆ. ಗಾಡ್ ಆಫ್ ವಾರ್ ಗೇಮ್ ಆಫ್ ದಿ ಇಯರ್ ಕೊಟ್ಬಿಟ್ಟು ರೆಡ್ ಡೆಡ್ ರಿಡೆಂಪ್ಷನ್ 2 ಕೊಟ್ಟಿಲ್ಲ ಅಂತ. ಇಷ್ಟೇ ಇದು. ಇದು ಟ್ರೈನಾ? ಏನ್ ಮಾಡ್ತಾರೆ? ಅದೇನೋ ಅದು 1 ಕಿಲೋಮೀಟರ್ ಮಾಡ್ತಾರೆ. ಅದೇನೋ ಬೋಟ್ ಹಿಂಗ್ ಹೋಗಿ ಬರ್ತಾರೆ. ಮೇರಿಗೆ ಕೊಲಂಬಸ್ ಬೋಟ್ ತರ ಹೋಗ್ತಾ. ಅಲ್ಲೇನೋ ಇದೆ ನೋಡು, ಕಾಟೇಜ್ ಅದು. ಅಲ್ಲೊಂದು ಮನೆ ತರ ಇದೆ. ಅಲ್ಲೋಡಲ್ಲ ಅಲ್ಲಿ ಕಾಲ್ ಬೇಡ, ಹೋಮ್ ಸ್ಟೇ ಅದೇನು ಫೋಟೋ ಶೂಟ್ ಬ್ರಿಡ್ಜಸ್. ಈ ಗಾರ್ಡನ್ ಗಿಡನ್ ಏನೋ ಇರ್ಬೇಕು ಅದು. ಇವಾಗ ಪಾರ್ಕಿಂಗ್ಗೆ ಇನ್ನೊಂದು ₹80 ಕಟ್ಟಕ್ಕೆ ಹೇಳ್ತಾರೆ ಅನ್ಸುತ್ತೆ. ಓ ಸಾರಿ, ಸ್ಪೈಡರ್ ಮ್ಯಾನ್ ಅಷ್ಟೇ. ಸ್ಪೈಡರ್ ಮ್ಯಾನ್ ಅಷ್ಟೇ. 8 ಅವರ್ 9 ಅವರ್ ಅಷ್ಟೇ. ಸ್ಪೈಡರ್ ತುಕಾಲಿ ಅದನ್ನು 10 ಅವರ್ಗೆ ಅಮೇಜಿಂಗ್ ಸ್ಪೈಡರ್. ಸೋನಿ ಮೇಲೆ ಅವರು 10 ಅವರ್ ಇದೆಯಾ, 2 ವಾರ ತಗೊಂಡ್ರು ಸೆಕೆಂಡ್. ಯಾರು ಅದು ಓವರ್ ಆಲ್ 10 ಅವರ್ ಇರುತ್ತೆ. ಆದ್ರೆ ಫುಲ್ ಅದು 10 ಅವರ್ ಹೆಂಗ್ ಹೇಳು, ಪ್ರೋ ತರ ಏನು ತಪ್ಪು ಮಾಡದೆ ಹಂಗ 10 ಅವರ್. ಹಾ, ಸೊ ಸ್ಪೈಡರ್ ಇಂಟು ದ ಸ್ಪೈಡರ್, ಅದೇ ಇದು ಮೈಲ್ಸ್ ಮಾರಲ್ಸ್ ನನ್ನ ಹತ್ರ ಇದೆ. ಅದು ಫುಲ್ ಮುಡ್ದು ಆಡ್ದ ನೀನು. ಅದು ಆಡಕ್ಕಾಗಿಲ್ಲ, ಸೇಮ್ ಮುಟ್ಟಿದ ತರ. ನನಗೆ ಒಂದು ಅಷ್ಟು ಆಡದೆ, ಒಂದು ಅದೇವ್ರ ಅಂಕಲ್ ಕೈ ಜೋಡಿಸ್ಕೊಂಡು ಇಬ್ರು ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಈಗ ಯಾರಾದ್ರೂ ಮೂವಿ ರಿವ್ಯೂ ತರ ಬಂದು ಕೇಳ್ಬೇಕು. ಹೆಂಗಿತ್ತು ಸರ್ ಮೂವಿ? ಬೋರು, ಫಸ್ಟ್ ಹಾಫ್ ಬೋರು, ಸೆಕೆಂಡ್ ಹಾಫ್ ಬೋರು, ಇಂಟರ್ವಲ್ ಬೇರೆ ಇತ್ತು ಮಧ್ಯದಲ್ಲಿ. ಇಂಟರ್ವಲ್ ಆಮೇಲೆ ಮತ್ತೆ ಅದು ಅರ್ಧ ಗಂಟೆ ಮುಂಚೆಯಿಂದ ಆಗ್ತದೆ. ನೀನೇ ಛತ್ರಿ ಎಲ್ಲ ಒಬ್ಬ DS ಎಲ್ಲ ಇದೆಯಾ? ಇನ್ನೊಂದು ಛತ್ರಿ. ಅದರೊಳಗಡೆ ಕ್ಯಾಮ್ರಾ ಇರಬೇಕು.
ಕ್ಯಾಮ್ರಾನ್ ಬಿಸಾಕ್ ಬಂದ್ರಿ ಬರೀ ಇಂಥ ಮಾತೇ ಆಡು. ಹಲೋ ನಮಸ್ಕಾರ. ಡೇ 3 ವಿಡಿಯೋ ಕೊಡ್ತೀನಿ. ಯಾವುದೋ ಪೈನ್ ಫಾರೆಸ್ಟ್ಗೆ ಬಂದಿದ್ದೀವಿ ಇವತ್ತು ವೆದರ್ ಚೆನ್ನಾಗಿದೆ. ಒಳ್ಳೆ ಬ್ರಂಚ್ ಮಾಡಿ ಬೆಳಗ್ಗೆ ಏನೋ ಎಲ್ಲೋ ನೋಡಿಲ್ಲ, ಸೀದಾ ಒಳ್ಳೆ ನಿದ್ದೆ ಮಾಡಿ ಬಂದಿದ್ದೀವಿ. ಇಲ್ಲಿ ಹಿಂದೆ ಹೇಗಿದೆ ಅಂತ ತೋರಿಸ್ತೀನಿ. ನಿನಗೆ ಕಾಯ್ತಾ ಇದ್ವಿ. ನಾವು 3 ಜನ ಹೆಂಗೆ ಹೋಗೋದು ಟಿಕೆಟ್? ಮಾತಾಡಿಸ್ಬೇಕು ಸೂರ್ಯ. ಲೋ ನನ್ಗೆ ಫುಲ್ ಸಿಟ್ ಆಗ್ತಿತ್ತು. ಈಗ ಫೋನಲ್ಲಿ ಫೋಟೋ ತೆಗಿತಿರ್ತಾನೆ, ಅದಕ್ಕೆ 200 ರೂಪಾಯಿ ಕೊಡ್ತೀವ. ಅದು DSLR ತರನೇ ಕಾಣಿಸುತ್ತೆ ಇವಾಗ. ಅವ್ನು ಇವಾಗ ಇದನ್ನ ಎತ್ಕೊಂಡೋಗಿ ಫೋಟೋ ನೀಡಿರಿ ಅಂದ. ಗೊತ್ತು. ಈಗ ಒಳಗೆ ಬಂದ್ಮೇಲೆ ಯಾರು ಕೇಳ್ತಾರೆ ಟಿಕೆಟ್ ತೊಗೊಂಡಿದ್ದೀರಾ ಅಂತ? ನನಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ. DSLR ಇದ್ರೆ ಟಿಕೆಟ್ ತಗೋಬೇಕು, ಫೋನಲ್ಲಿ ಫೋಟೋ ತೆಗೆದ್ರೆ ಬೇಡ ಅಂತ. ನೀವು ಎಲ್ಲರೂ ಕಾಮನ್ ಆಗಿ ಫೋಟೋಸ್ಗೆ ಅಂತ ತಗೋ, ಪರವಾಗಿಲ್ಲ. ಇಲ್ಲಿಗೆ ಬಂದು ಯಾರು ಫೋಟೋ ತಗೊಳ್ದೆ ಹೋಗ್ತಾರ? ಯಾಕಂದ್ರೆ ಅದನ್ನ ಈಗ ಎಲ್ಲರೂ ಫೋನ್ ಇಟ್ಟಿರ್ತಾರೆ. 35 ಅಡಿ 40 ಏನೋ 30 ಫೀಟ್ 40 ಫೀಟ್ ಇರುತ್ತೆ ತುದಿಯಿಂದ ಕೆಳಗೆ. ಎಲ್ಲ ರೆಕಾರ್ಡ್ ಮಾಡ್ತಿದ್ದೆ. ಇನ್ನೂ ರೆಕಾರ್ಡ್ ಮಾಡ್ಬೇಕಾ? ಇಲ್ಲ, ಫೋಟೋ ನಾರ್ಮಲ್ ಆಗಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಚೆನ್ನಾಗಿದೆ ಇಷ್ಟೇ. ಪೈನ್ ಫಾರೆಸ್ಟು. ಓ ಜೋರಾಯ್ತು ಮಳೆ. ಹತ್ತದು ಇಳಿಯೋದು ಕಷ್ಟ ಆಗುತ್ತೆ. ಇದ್ರ ಮೇಲೆ ನಡೆಯೋದೇ ಈಸಿ. ಕಳ್ಳಿದೆ, ಗ್ರಿಪ್ ಇರುತ್ತೆ. ಅವ್ನು ಬೇಕು ಸರ್ಕಸ್ ಮಾಡ್ತಾನೆ ಗುರು. ಅವನು ಇಲ್ಲಿ ಆರಾಮಾಗಿ ಬೇಕಿತ್ತ ನಿಂಗೆ? ಹುಷಾರು ಗುರು. ಕಟ್ಟಾಯ್ತನಾ? ಹಾಕೊಂಡು ಓಡಾಡ್ಬೋದು ಬಾ. ಅದು ಓ ಇಲ್ಲೊಂದು ಮರ ಹೊಡೆದು ಬಿದ್ದೋಗಿದೆ ನೋಡಿ. ಏನೋ ಕಟ್ ಮಾಡಿದ್ದಾರೆ. ಅಲ್ಲ ಬಟ್ ಅದು ಮುರಿದು ಬಿದ್ದಿರೋದು ಕಟ್ ಮಾಡ್ತಾ ಇದ್ದಾರೆ. ಅದನ್ನ ಒಂದೇ ಶಾರ್ಟಲ್ಲಿ ತಗೊಂಡೋಗಕ್ಕಾಗಲ್ಲ ಅಂತ. ಲೋ ನೀವು ಇಲ್ಲಿ ನಡೀರೋ, ಅಲ್ಲಿಂದ ಇದೇ ಕಾಣೋ ಬೆಸ್ಟ್. ಫುಲ್ ಬಂಡೆಗಳಿದೆ, ಗ್ರಿಪ್ ಸಿಗುತ್ತೆ ನಿನಗೆ. ಇಲ್ಲ ನಂಗೆ ಇಲ್ಲೇ ಜಾರ್ತಾ ಇರೋದು. ಓಕೆ, ಅವನು ಕ್ರಾಕ್ಸ್ ಸೋಲು. ಕ್ರಾಕ್ಸ್ ಬೇಸ್ ಇದಿಲ್ಲ, ಗ್ರಿಪ್ ಇಲ್ಲ. ಲೋ ನಾವೇ ಹಿಂಗಂದ್ರೆ ಡಿಂಗ್ರಿ ಹಿಂಗೋ ಅವ್ನು ಹಿಂದೆ ಇದ್ದ ಗುರು ಡಿಂಗ್ರಿ. ಎಲ್ಲಪ್ಪ ಡಿಂಗ್ರಿ ಕಾಣಿಸ್ತೇನಾ? ಪರ್ಪಲ್ ಕಲರ್ ಎಲ್ಲಪ್ಪ? ಎಲ್ಲಿದ್ದಾನ? ಎಲ್ಲ ಅವನ ಕಾಣ್ತಿಲ್ಲ. ಇವರಿಬ್ಬರ ಮಧ್ಯೆ ಅವನು ನೋಡು. ಎಲ್ಲ ಮಾರಾಟ ಇದೆಯಾ? ಓ ಇಲ್ಲಿ ದಟ್ ಈಸ್ ಡಿಂಗ್ರಿ ಮಾ. ಡಿಂಗ್ರಿ ಜೊತೆ ಟ್ರೆಕ್ಕಿಂಗ್ ಮಾಡಿದ್ದೀನಿ ನಾನು. ಹಿಂದೆ ಇದ್ರೆ ಇದು ಓ ಕಡೆ ಲಿಸ್ಟಲ್ಲಿ ಎಸ್ಕಾಟ್ ಮಾಡ್ಕೊಂಬರ್ತಾನ ಅವನು.
ಹೇಳಿ ಎಲ್ಲ ಸ್ವಲ್ಪ ಇದು ಬೇಸು ಸೋಲು ಒಂದು ಫ್ಲಾಟ್ ಆಗ್ಬಿಟ್ಟಿದೆ ನಮ್ಮ ಕ್ರಾಕ್ಸ್. ಅದನ್ನ ರೂಮ್ಗೆ ಹಾಕೊಳ್ಳೋ ಅಂದರೆ ಈ ಥರ ಅಡ್ವೆಂಚರಸ್ಗೆ ಹಾಕೊಂಡು ಬರ್ತಾನೆ. ಲೋ ಆ ಛತ್ರಿ ಫುಲ್ ಓಪನ್ ಮಾಡಿಲ್ಲ ನೀನು. ಹಾಂ ಇಲ್ಲೇ ಊಟಿ ಇದು ಶೂಟಿಂಗ್ ಸ್ಪಾಟ್ ಎಲ್ಲ ನೋಡೋಕೆ ಅಪ್ರೂವ್ ದಿನ ಬಂದನ. I love you, I love you. La 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 la. ಜೀವವಾಗಿದೆ ಹಿಂಗಿಂದ ಹೋಗ್ಬೋದು. ಈಗ ಹಿಂಗ್ ಹೋಗೋದು. ಹಿಂಗ್ ಬನ್ನಿ ನೀವು. ನಾನು ಒಬ್ಬನೇ ಶೂ ಹಾಕಿರೋದು, ಆರಾಮಾಗಿ ಇಳಿಸಿದ್ದೀನಿ. ನಾನು ಅಷ್ಟೇ ಕಣ. ಇನ್ವಿನ್ಸಿಬಲ್. ಎದೆ ಒಳಗೆ ತಕ್ಕ ದಿಮಿತ ಹಾಡುತ್ತಾಳೆ ಅಂತ ಸಕ್ಕದಾಗವಳೆ. ಕೊಡ್ತಾವಳೆ. ಈಗ ಇಲ್ಲಿ ನಿಂತ್ಕೊಂಡು ನಾವು ಹುಡುಗರು ಬೀಳೋದನ್ನ ನೋಡೋದು. ಓಹೋ, ಸರ್ಕಸ್ ಮಾಡ್ತಿದ್ದಾರೆ ಇಲ್ಲಿ. ಯಾವ್ದು ಫುಲ್ ಡ್ರೈ ಇರೋ ಕಡೆ ಬರ್ತಾರ ಅವ್ರ ಚಪ್ಪಲಿ ಆಗಲ್ಲ, ಅವ್ರ ಸಾಲ ಒಳಗೆ ತಿಂದ್ರ ರೀಚ್ ಆದ ಸೇಫ್ ಆಗಿ. ಈಗ ಅವರಿಬ್ಬರಲ್ಲಿ ಯಾರು ಬರ್ತಾರೆ ಯಾರು ಬೀಳ್ತಾರೆ ಗೊತ್ತಿಲ್ಲ. ಬೇಡ ಬೇಡ ಬೇಡ. ನಿಶ್ಚಲ ಆರಾಮಾಗಿ ಹೋಯ್ತಾವನೆ. ಫುಲ್ ಕೆಳಗಡೆ ಅವನು ಹೋಗ್ಬಿಟ್ಟ ಫುಲ್ಲು. ನಾನು ಶೂ ಹಾಕುವಾಗ ಬೇಡ ಶೂ ಬೇಕಾ. ಸೊ ವಸಂತ್ ಬಿದ್ರೆ ನಿಶ್ಚಲ ಜೊತೆಗೆ ಬಿದ್ದ. ಎಲ್ಲರೂ ಆ ಕಡೆ ಹೋಗ್ತಾರೆ, ನಾವ್ ಯಾಕೆ ಕೇಳಿದೆ ಬಾ. ಹಿಂಗ್ ಹೋಯ್ತಿದ್ರಲ್ಲ ಅಂತ ನಾನು ಅದೇ ಅಲ್ಲಿ ಪೈನ್ ಫಾರೆಸ್ಟ್ ಅಂತ ಒಂದು ಎಂಟ್ರಿ ಬೋರ್ಡ್ ಇತ್ತು. ಸೊ ನಾನು ಹಿಂಗೆ ಬಂದೆ, ನೋಡಿದ್ರೆ ಅವ್ರು ಆ ಕಡೆ ಎಲ್ಲ ಹೋಯ್ತವ್ರೆ. ಶೂ ಎಲ್ಲ ಕೆಸರು ಆಯ್ತು. ಎದೆ ಒಳಗೆ ತಕ್ಕ ತಿಮಿತ. ಅಲ್ಲಿ ಫುಲ್ ನಾವು ಹಂಗೆ ಹೋಗೋಣ ಮೇಲೆ, ಫುಲ್ ಗ್ರಿಪ್ ಇದೆ. ಇಲ್ಲಿ ಹೆವಿ ಕೊಚ್ಚೆ. ಭಯ ಪಡ್ಕೊಂಡು ಭಯ ಪಡ್ತಿದೆ. ನಿನ್ ಚಪ್ಪಲಿ ಚೆನ್ನಾಗಿದೆ, ನೀನ್ ನಿಶ್ಚಲ್ ಕ್ರಾಕ್ಸ್ ಹಾಕೊಂಡು ಹತ್ತು ನೀನು ಓಡ್ಕೊಂತೀನಿ. ಅದು ಇದು ಸೋಲ್ ಅಂತೀನಿ ಹಿಂದೆ, ಇದು ಹೋಗ್ಬಿಟ್ಟಿದೆ. ಶೂ ಬೇಕಾ ಮಗ? ಶೂ ಬೇಕಾ?
ಈ ಟ್ರಿಪ್ ಶುರು ಆದಾಗ ಕೇಳ್ದ ಒಬ್ಬ ಪ್ರಶ್ನೆ, ಶೂ ಎಲ್ಲ ಬೇಕಾ? ನಾನು ಶೂ ಎಲ್ಲ ಬೇಕಾ ಅಂತ ಕೇಳಿಲ್ಲ, ಶೂ ಬೇಕಾ? ಎಸ್ ಸರ್ ಅಂತ ನಾನು ಹೇಳಿದ್ದೆ ಅವಾಗಲೇ. ನಾನು ಏನು ಕ್ರಾಕ್ಸ್ ಹಾಕೊಂಡು ಬರ್ತೀನಿ ಅಷ್ಟೇ ಅಂತ ಹೇಳ್ದ. ಅವನು ಫುಲ್ ಫಾಸ್ಟಾಗಿ ಓದಿದೆ. ಜೀವವೂ ಆಗಿದೆ. ಇಲ್ಲಿ ಕುದುರೆ ಸವಾರಿ ಮಾಡ್ತಾವ್ರಲ್ಲ ಆಗೋರು. ಚೆನ್ನಾಗಿದೆ. ಅದನ್ನು ಮುಂದೆ ಹೋಗೋಣ. ಫೋಟೋ ಝೂಮ್ ಹಾಕಿ ಏನು ನೋಡ್ಬೇಕಿತ್ತಲ್ಲ, ಫೋಟೋ. ಓಕೆ ಸರ್. ಪನೋರಮಾನ ಪ್ಯಾನೋರಾಮಿಕ್. ಅಲ್ಲಿ ಯಾರು ಹೋಗ್ತಾ ಇಲ್ಲ, ಅಲ್ಲೂ ಜಾರತ್ತೆ ಅನ್ಸುತ್ತೆ ಅಲ್ಲಿ. ಅಲ್ಲಿ ನೋಡೋಣ, ಒಳ್ಳೆ ಜಾರ ಬಂಡಿ ತರ ಇದೆ ಅಲ್ಲಿ. ಅಂತ ನೀರಿಗೆ ಹೋಗೋದದು. ನಾನು ಅಲ್ಲಿಗೆ ಸಜೆಸ್ಟ್ ಮಾಡ್ತೇನೆ. ನಮ್ಮ ಯತೀಂದ್ರ ಎಲ್ಲಿ ಹೋಗ್ತಾನೆ ಅಲ್ಲೇ ಹೋಗೋದು ನಾನು. ಈ ಸಲ ಈ ವ್ಲಾಗ್ಸ್ ನೋಡೋರು ಡಿಸಪಾಯಿಂಟ್ ಆಗ್ತಾರೆ. ಯತೀಂದ್ರ ಏನೋ ಒಂದು ಜಾಸ್ತಿ ಕಾಮಿಡಿ ಮಾಡ್ತಾ ಇಲ್ಲ ಅಂತ. ಯತೀಂದ್ರ ಹಂಗೆ ಇಂಜುರಿ ಆಗಿದೆ, ಚಪ್ಪಲಿನೂ ಕಟ್ಟಾಗಿದೆ, ಅದೇ ಕಾಮಿಡಿ. ಇದೆಲ್ಲ ಒಂದು ಆಕ್ಟಿಂಗ್ ಮಾಡಿದ್ದೀನಲ್ಲ, ಅಂತ ಕಾಮಿಡಿಗಳಿದೆ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಗ್ರಿಪ್ ಇದೆ. ನೋಡೋದು ಜೀನ್ಸ್ ಪ್ಯಾಂಟ್ ಹೇಳಿ ನೋಡೋದು ಏನಾಯ್ತು, ಕಾಲು ಕುಂಟಿತ ಏನಂತೆ, ಆ ಕಡೆ ಚಪ್ಪಲಿ ಕಿತ್ತೋಯ್ತು. ಚಪ್ಪಲಿ ಕಿತ್ತ ಜಾರ್ದ ಒಂದ್ ಕಡೆ, ಚಪ್ಪಲಿ ಕಿತ್ತೋಯ್ತು. ಕಿತ್ತೋಯ್ತು ಗುರು. ಸ್ಪ್ಲಿಟ್ ವಯಸ್ಸಲ್ಲಿ ಚಪ್ಪಲಿ 1000 ರೂಪಾಯಿ. ಡಿವೈಡೆಡ್ ಬೈ ಓನ್ಲಿ ವಸಂತ್. ಎಕ್ಸ್ಕ್ಲೂಡಿಂಗ್ ಬಿಟ್ಟು ಡಿವೈಡೆಡ್ ಬೈ 4. ಚಪ್ಪಲಿ ಕಿತ್ತೋಯ್ತು ನಿನ್ನಿಂದ. ಹೌದೌದು. ನೋಡು, ಇಲ್ಲಿ ಜಾರುತ್ತಾ? ಅವ್ನಿಗೆ ಅವಾಗಲೇ ಹೇಳ್ದಿತ್ತಾನೆ, ಮಗ ನ್ಯೂಟ್ರಲ್ ಅಲ್ಲಿ ಓಡಿಸ್ಬೇಡ ಅಂತ. ಅದಕ್ಕೆ ನ್ಯೂಟ್ರಲ್ ಅಲ್ಲಿ ಬೆಟ್ಟ ಹಿಡಿದ ಚಪ್ಪಲಿ ಕಿತ್ತೋಯ್ತು. ರೇಡಿಯೇಟರ್ ಎಲ್ಲ ಇದೇನೋ ಬೀಚ್ ತರ ವೇವ್ಸ್ ಬರ್ತಿದೆ ಗಾಳಿಗೆ. ಮಾಡ್ತಾನೆ. ಬೇಕಾದ್ರೆ ಸ್ವಲ್ಪ ಕಾಲ್ ಅಲ್ಲಿ ನೋಡಿ, ಇಲ್ಲಿ ಯಾವ್ದೋ ಕೆಮಿಕಲ್ ನೊರೆ ಬರ್ತಿದೆ. ನೀರು ಚೆನ್ನಾಗಿದೆ. ಇಲ್ಲಿ ಲೀಚಸ್ ಇರೋ ಸಾಧ್ಯತೆಗಳು ಇದೆ. ಅದೇ ನೋಡ್ತಿದ್ದೆ, ಎಲ್ಲೋ ಕಾಣಿಲ್ಲ. ಸ್ವಿಮ್ಮಿಂಗ್ ಬರುತ್ತೆ. ವಸಂತ್ ಲೇ, ಇದ್ರಲ್ಲಿ ಯಾರ ಸ್ವಿಮ್ ಮಾಡ್ತಾರೆ? ತಣ್ಣೀರಲ್ಲಿ ಎಗಿರ್ತೀರಿ ಮತ್ತೆ ಇವಾಗ ಅವ್ನು ನಡ್ಕೊಂಬರಕ್ಕೆ ಓದಾಡ್ದ. ನನ್ನ ಹೆಸರು ಏನಕ್ಕೆ ವಿಡಿಯೋ ಮಾಡ್ತಾನೆ. 4 ಜನ 5 ಸೀಟರ್ ಇದ್ರೆ 4 ಸೀಟರ್ ಆಯ್ತು ಬಾಕರು. ನಾನಂತೂ ಹಿಡಿಯಲ್ಲ. ಯಾರು ಇಳಿತಾರೆ ಈ ನೀರಲ್ಲಿ? ವಿಡಿಯೋ ಮಾಡ್ತೀವಿ, ಅವ್ರು ಹಿಡಿಯಲ್ಲ. ಕಾರ್ಕಿ ಕೊಟ್ಬಿಟ್ಟು ಸ್ವಿಮ್ ಮಾಡಿ. ಹಾಯ್ ಫ್ರೆಂಡ್ಸ್. ಅಲ್ಲ ಬಿದೋದ್ರೆ ಇವಾಗ ಯಾರು ಬದುಕಿಸ್ತಾರ? ಗಗನ್ ಬಿದ್ದೋದ್ರೆ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಹಂಗೆ ತೇಲ್ಕೊಂಡು ಹಾಕಡಪ್ಪ ಆ ಎಂಡು. ಒಮ್ಮೆ ತಳ್ಬಿಡೋಣ, ಹ್ಮ್. ಹೋಗೋ ಕಟ್ಕೊಂಡು ಬಾ. ಇಲ್ಲ ಅಂದ್ರೆ ರೋಡ್ ಸ್ವಲ್ಪ ಕೊಚ್ಚ ಹೋಗುತ್ತೆ. ಫಸ್ಟ್ ಕ್ಲಿಯರ್ ಮಾಡ್ಲಿ ಹೋಗಿ ಎಲ್ಲರೂ. ಕಾಪಾಡಿ ಮಚ್ಚ, ಇನ್ನು ಬಂದಿಲ್ಲ ಅಕೌಂಟಿಗೆ, ಸೆಂಡ್ ಮಾಡ್ಬಿಡ ಹಂಗೆ. ಚಳಿದ್ಯೋ ನೀರು. ಲೇ, ಅದು ಹಂಗ್ ಮಾಡಿದ್ರೆ ಇನ್ನೂ ಗಲೀಜಾಗುತ್ತೋ ಕಾಲು. ಇಲ್ಲಲ್ಲಿ ಆಯ್ತು. ಸರಿನಪ್ಪ. ಒಂದು ನೋಡಿ, ಗ್ಯಾಪ್ ಫುಲ್ ಫ್ಲಾಟ್ ಆಗ್ಬಿಟ್ಟಿದೆ. ಏನೋ ಚಪ್ಪಲಿ ಸರಿ ಹೋಗೋಯ್ತು ಇನ್ನು. ಏನೋ ನೀರ್ ಪವರ್ ನೋಡ್ಬಿಡು, ಚಪ್ಪಲಿನೇ ಹೇಳ್ ಮಾಡಿದೆ. ಎಂ ಐ ವಸಂತ MI ಅಂತ ಏನೋ MI ಅಂತ ಕೇಳಿದ್ರೆ ಹೇಳ್ತಾನ ಅವನೇ. ಗೆಸ್ ಮಾಡೋ ವಸಂತ್, ಎಂ ಐ ಅಂದ್ರೆ ಏನು? ನೀನ್ MI ಅಂತ. ಮಂಕಿ ಇಂಟೆಲಿಜೆನ್ಸ್. ಮಂಕಿ ಇಂಟೆಲಿಜೆನ್ಸ್. ಅವನ ಅವಾಗ್ಲೇ ಗುರು ಅವ್ನಿಗೇನಂದ ಗೊತ್ತಾನು, ಸಡನ್ ಆಗಿ ಗುರು ಏನ್ ಗುರು ಮಂಕಿ ಎಲ್ಲ ಕಾರೇ ಓಡಿಸ್ತದೆ ಅಂದ. ಏನೋ ಹೇಳ್ತಿದ್ವಿ ಎಲ್ಲ ಜನರೇಟೆಡ್. ಇಲ್ವೋ, ಈಗ ನೋಡ್ಲಿಲ್ವಾ, ಸ್ಯಾಟಿಲೈಟ್ ಮ್ಯಾಪ್ ನೋಡ್ಕೊಂಡು ಓಡಿಸ್ಕೊಂಡ್ ಬರ್ತಿದೆ ಮಂಕಿ ಅಂದ. ಅವಾಗಿಂದ MI ಅಂತ ಹೆಸರು ಬಿಟ್ಟು. ಓಕೆ, ಇಷ್ಟೇ ಗುರು ಇಲ್ಲಿ ಜಾಗ. ಈಗ ನಾವು ಫೋಟೋಸ್ ನನ್ನ ದಿ ಬಿಗ್ ಬಾಯ್ ಆಚೆ ತೆಗೆದ್ರೆ ಹುಡುಗರೆಲ್ಲ ಪೋಸ್ ಕೊಡಕ್ ನಿಂತ್ಕೊಂತಾರೆ. ವಸಂತದಂತೂ 2 ಫೋಟೋ ತೆಗೆದ ನಾನು, ಅದಕ್ಕೆ ಅವ್ನು 2 ತೋರಿಸ್ತಿರೋದು. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ. ಬೈ. ಅರಿವೇ ದರಿಚಿ.
ಮಾಡಿ ತೋರಿಸ್ತೀನಿ ನೋಡಿ. ಅವನು ಎಸ್ಕೇಪ್ ಆಗ್ಬಿಟ್ಟು The girl is so dangerous. ಅದೇ ಒಳ್ಳೆ ಶಕ್ತಿ ಹಾಕೊಂಡು ನಮ್ಗಿಂತ ಡಬಲ್ ಹೆಂಗ ಹಾಂ ಎತ್ತಿಂದ ಇರೋ ಹೈಟ್ಗೆ ಮೇಲೆ ಹೋಗ್ಬಿಡ್ತಿದ್ದೆ ಅಷ್ಟೊತ್ತಿಗೆ. Where is the dinghy? Justice for dinghy. ಯಾವತ್ತೂ ಜೀವನದಲ್ಲಿ ಮುಂದೆ ಇಟ್ಟಿದ್ದ ಹೆಜ್ಜೆ ಹಿಂದೆ ಇಡಬಾರ್ದು. ಬಾ ಇನ್ನು ಮೇಲ್ ನೋಡು ಎಷ್ಟು ದೂರ ಹೋಗ್ಬೇಕು. ಹಿಂಗೆ ಇದೆ ನೀನು. ಅವರೆಲ್ಲ ಹತ್ತಿದ್ರು. ಇನ್ನೇ ಸ್ವಲ್ಪ ದೂರ ಹೋದ್ರೆ ಕಲ್ಗಳು ಹಾಕಿದಾರಲ್ಲ ಅಲ್ಲಿ ಗ್ರಿಪ್ ಸಿಗುತ್ತೆ. ಗುಂಡ ನಡೆಯೋದು ನೋಡಿ, ಸ್ಟೈಲೇ ಸ್ಟೈಲ್ ಅದು. ಗುಂಡ ನೋಡು, ಅಬ್ಸರ್ವ್ ಮಾಡೀಗ ಆ ಕೈ ಹೆಂಗ್ ಬಿಸ್ತಾನೆ ನೋಡೋನು. ಫುಲ್ಲು ಇವ್ರೆಬ್ರಲ್ಲಿಗ ಅವ್ರು ಇಲ್ಲೆಲ್ಲ ಇರ್ತಾರೆ. ಗುಂಡಾನೇ ಇಲ್ಲ ಅಲ್ಲ ಅವನಂದ್ರೆ ಅಲ್ಲಿದ್ದಾರೆ ನೋಡಿ ನಮ್ಮ ಬಾಸ್ಗಳು. ಇಲ್ಲೆಲ್ಲ ಹೆವಿ ಕೆಸರು ಕಣೋ. ಈ ಕಡೆಯಿಂದ ಬರ್ಬೇಕಿತ್ತು ನೀನು. ಇಲ್ಲೂ ಕೆಸರು ಗುರು, ಹುಷಾರು ಗುರು. ಕಾಡಲ್ಲಿ ಕೆಸರಿಲ್ಲ, ಕೆಸರಲ್ಲಿ ಕಾಡಿದೆ. ಕಾಲಲ್ಲೂ ಕೆಸರಾಗೋಗಿದೆ. ಅದಕ್ಕೆ ಶೂ ಹಾಕೋ ಬರಬೇಕು. ಈ ಥರ ಹೋಗ್ತಾ ಇದೀವಿ ಅಂದರೆ ಚಪ್ಪಲಿಗೆಲ್ಲ ಸಿಟಿನೆಲ್ಲ ಹಾಕೊಂಡು ಓಡಾಡೋದು. ಎಷ್ಟು ಮರ ಗುರು. ಈ ರೂಟ್ಸ್ ಮೇಲೆ ನಡೆದ್ರೆ ಗ್ರಿಪ್ ಸಿಗಬಹುದು ಅನ್ನೋ ನಂಬಿಕೆ. ಆ್ಯಕ್ಚುಲಿ ರೂಟ್ಸೇ ಗುರು ಜಾರ್ತಾ ಇರೋದು, ಮಣ್ಣೆ ಸ್ವಲ್ಪ ಪರವಾಗಿಲ್ಲ. ಏನಾ ಮಗು ಎಲ್ಲ ಇಲ್ಲಿ ಎತ್ಕೊಂಡ್ಬರೋದು ರಿಸ್ಕ್ ಆಗೋದು. ಸದ್ಯ ನಮ್ಮ ಅಮ್ಮ ಕರ್ಕೊಂಡ್ಬಂದಿಲ್ಲ ನಾನು ಇಲ್ಲಿ. ಯಾವಾಗ ನನಗೆ ಜಾರ್ತದೆ. ನೋ ಈ ರೂಟ್ ಬರಲೇ ಬರ್ದಿತ್ತು, ನಾವು ಸುಮ್ಮನೆ ಹಂಗೆ ಹತ್ಬೇಕಿತ್ತು. ನೀನು ನಿಶ್ಚಲ್ ಬಂದ ಅಂತ ಬಂದ್ವಿ ನಾವು. ಫುಲ್ ಸ್ಟೀಪ್ ಇದು.
I was craving for this path. Finally. Abada. बरप्पा कोणीतरी गेलं तर आपल्याला कसं डन इट ब्रो ನನ್ನ ಮಕ್ಕಳೆಲ್ಲ ಹತ್ಬಿಟ್ಟಾರೆ ಆ ಹುಡುಗಿ ಕ್ರಾಕ್ಸ್ ಹಾಕೊಂಡು ಆರಾಮಾಗಿ ಹತ್ತೋಳು ವೈಟ್ ಕ್ರಾಕ್ಸ್ ಹೋಯ್ತು ಯಾವ ದಾರಿ ಮೇಲೆ ಬರ್ತಾ ಇದೀವಿ ಯಾರಿಗೆ ಗೊತ್ತು ನಮ್ದು ಕಾಲು ಕೆಸರಾಗೋದು ಕ್ರಾಕ್ಸ್ ಒಳಗೇನು ಜಾಸ್ತಿ ಚಪ್ಪಲಿ ಬಿಚ್ಕೊಳ್ಳೋ ಥರ ಇರುತ್ತೆ ನಿಮಗೆ ಅಷ್ಟೇ ಓಯ್ ಅಯ್ಯೋ ಮಿಸ್ ಆಯ್ತು ಗುರು ನೀನು ಕಂಟೆಂಟ್ ಸಿಗುತ್ತೆ ನಿನ್ ಬಿದ್ದರೆ ಡಿಂಗ್ರಿ ಫಿಲ್ ಡೌನ್ ಅದೇ ಟೈಟಲ್ ಡಿಂಗ್ರಿ ಫಿಲ್ ಡೌನ್ ಇನ್ ಪೈನ್ ಫಾರೆಸ್ಟ್ ಹಾಂ ಬಿದ್ದು ಆಯ್ಕೊಂಡಿದ್ದಲ್ಲ ಯಾರು ಇಲ್ಲ ಆಯ್ಕೊಂಡಿದ್ದ ಸೀನೆಲ್ಲ ಇಲ್ಲ ಓಹೋ ಇವ್ನಿಗೆ ಯಾರು ಗುರು ಜಿಮ್ ಬಾಡಿ ಜಂಪ್ ಮಾಡಿನೇ ಜಿಮ್ ಬಾಡಿ ಮಾಡ್ಕೊಂಡು ಹೋಗೋದು ಇದು ಹೇರ್ ಸ್ಟೈಲ್ ನೋಡ್ ಗುರು ಇದು ಎದ್ದಿದ್ರಾ ಅದ್ರದ್ದು ಹೇರ್ ಸ್ಟೈಲ್ ನೋಡು ಯಾರು ಗುರು ನೀರು ಕೇಳ್ತಾನೆ ಕಾರ್ ತಗೊಂಬರೋ ಹಾಂ ಕೀ ಕೊಡೋ ನಾನೇ ಹೋಗ್ತೀನಿ ಅಷ್ಟೇ ಪೈನ್ ಫಾರೆಸ್ಟ್